ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜನಾಂಗೀಯ ನಿರ್ಮೂಲನೆಯ ಭಾಗದಲ್ಲಿ ಹಿಟ್ಲರ್ ಯಹೂದಿ ಸಮುದಾಯವನ್ನು ನಿರ್ನಾಮ ಮಾಡಿದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಉಳಿದಂಥ ನಿರಾಶ್ರಿತರಾದಂತಹ ಯಹೂದಿಗಳಿಗೆ ಯಾರೂ ನೆಲೆಯನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅವತ್ತು ಮಾನವೀಯತೆ ಮೇಲೆ ಪ್ಯಾಲಿಸ್ತೀನಿಯರು ಮಾನವೀಯತೆ ಆಧಾರದಿಂದ ಈ ಇಸ್ರೇಲಿಯರಿಗೆ ಅಥವಾ ಜೂದರಿಗೆ ಅಥವಾ ಯಹೂದಿಯರಿಗೆ ಅಲ್ಲಿ ನೆಲೆಸಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಎಲ್ಲೋ ಬೀದಿಯಲ್ಲೋ ಎಲ್ಲೋ ಒಂದು ಕಡೆ ಯಾವುದೋ ಕಾರಣಕ್ಕೆ ನಿರಾಶ್ರಿತರಾದಂತಹ ಒಬ್ಬ ವ್ಯಕ್ತಿಯನ್ನು ನೀವು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀರಿ. ಮಾನವೀಯತೆ ದೃಷ್ಟಿಯಿಂದ ನಿರಾಶ್ರಿತನಾಗಿದ್ದಾನೆ, ಪಾಪ ಕುಟುಂಬ ಬೀದಿಯಲ್ಲಿ ಬಿದ್ದಿದೆ ಅಂಥೇಳಿ ಅವನಿಗೆ ಅವನ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಕೋಣೆಯನ್ನು ಕೊಟ್ಟು ಅವನಿಗೆ ಅನ್ನ ಹಾಕಿ ಬೆಂಬಲಿಸ್ತೀರಿ. ಆನಂತರ ಅವನು ಬಲಾಢ್ಯನಾದಾಗ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆ ನೆಲೆಯನ್ನು ಕೊಟ್ಟ ಆ ಮನೆ ಯಜಮಾನನಿಗೆ ಆ ಮನೆಯಿಂದ ಹೊರದಪ್ಪುವಂತ ಅವನನ್ನು ಒಂದು ಕ್ರಮೇಣ ಒಂದೊಂದು ರೂಮ್ ಆಕ್ರಮಿಸ್ತಾ ಅವನನ್ನೇ ಆ ಮನೆಯಿಂದ ಹೊರದಪ್ಪುತ್ತಾರಲ್ಲ, ಅಂತಹ ಪರಿಸ್ಥಿತಿ ಆಗಿರ್ತದೆ ಇವತ್ತು ಪ್ಯಾಲಿಸ್ತೀನಿಯರಿಗೆ ಆಗಿರುವಂಥದ್ದು. ಮಾನವೀಯತೆ ನೆಲೆದಿಂದ ಏನು ಯಹೂದಿಯರಿಗೆ ಭೂಮಿ ಕೊಟ್ಟಾಗ ಈಗ ಅದನ್ನು ಕಬಳಿಸಿಕೊಂಡು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಈಗ ಉಳಿದಿರುವಂಥದ್ದು ಅವರಿಗೆ ಬರೀ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಅನ್ನುವಂತಹ ಎರಡು ಪ್ರದೇಶ. ಈ ಇಸ್ರೇಲ್ ಮತ್ತು ಈ ಪ್ಯಾಲೆಸ್ತೈನ್ರ ವಿಚಾರ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವೆಲ್ಲರೂ ಕೂಡ ಈ ಮ್ಯಾಪನ್ನು ನೋಡಬೇಕಾಗ್ತದೆ. 1946ರಲ್ಲಿ ಇದ್ದಂಥ ಪ್ಯಾಲೆಸ್ತೈನ್ ಇದು ನಿಮಗೆ ಕಾಣ್ತಾ ಇದೆ. ಈ ಪ್ಯಾಲೆಸ್ತೈನ್ 1946ರಲ್ಲಿ ಈ ಗ್ರೀನ್ ಇರುವಂಥದ್ದೆಲ್ಲ ಪ್ಯಾಲೆಸ್ತೈನ್. ಈ ಸಣ್ಣ ವೈಟ್ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಯಹೂದಿಗಳು ವಾಸ ಮಾಡ್ತಾ ಇದ್ರು ಬಿಡಿಬಿಡಿಯಾಗಿ. ಒಂದು ರಾಷ್ಟ್ರ ಅಂತಲ್ಲ, ಯಹೂದಿಯರು ವಾಸ ಮಾಡ್ತಾ ಇದ್ದಂಥ ಪ್ರದೇಶ ಜಗತ್ತಿನಲ್ಲಿ. ಅಲ್ಲಿ ಹೋಗಿ ನಿರಾಶ್ರಿತರಾಗಿ ಆನಂತರ 1948ರಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಈ ಜರ್ಮನಿಯ ಏನು ಹಿಟ್ಲರಿಂದ ಶೋಷಣೆಗಳಾದ ಈ ಜನರಿಗೆ ಒಂದು ಅಸ್ತಿತ್ವ ಬೇಕು, ಅವರ ಸೆಟಲ್ಮೆಂಟ್ ಮಾಡಬೇಕು. ಉದಾಹರಣೆಗೆ ನಾವು ಚೀನಾದಿಂದ ಆಕ್ರಮಣಕ್ಕೊಳಗಾದಂತಹ ಟಿಬೇಟಿಯನ್ನರು ಏನಿದ್ದಾರೆ, ಅಲ್ಲಿಂದ ನೇಪಾಳದಿಂದ ಅವ್ರನ್ನ ಓಡಿಸಿದಾಗ ನಾವು ಭಾರತದ ದೇಶದಲ್ಲಿ ನೆಹರೂರವರು ಅವರಿಗೆ ನಿರಾಶ್ರಿತ ಶಿಬಿರವನ್ನು ಕಲ್ಪಿಸಿದರು ಟಿಬೇಟಿಯನ್ನರಿಗೆ. ಇವತ್ತು ಕೂಡ ಕುಶಾಲನಗರದಲ್ಲಿ, ಹುಬ್ಬಳ್ಳಿಯಲ್ಲಿ, ಕೊಳ್ಳೇಗಾಲದಲ್ಲಿ ಟಿಬೇಟಿಯನ್ನರು ಇದ್ದಾರಲ್ಲ ನಿರಾಶ್ರಿತರು, ಅದು ನಾವು ಮಾನವೀಯತೆ ನೆಲೆಯಿಂದ ಜಾಗವನ್ನು ಕಲ್ಪಿಸಿರುವಂಥದ್ದು. ಅದೇ ರೀತಿ ವಿಶ್ವಸಂಸ್ಥೆ ಅವರಿಗೆ ಒಂದು ಜಾಗವನ್ನು ಕಲ್ಪಿಸ್ತಾರೆ. ಎರಡನೇ ಚಿತ್ರ 1948ರಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಹೇಗಿತ್ತು, ಗ್ರೀನ್ ಮತ್ತು ವೈಟ್. ಆದರೆ ಇದು ವಿಶ್ವಸಂಸ್ಥೆ ಅವರಿಗೆ ನೆಲೆ ಕಲ್ಪಿಸುವಂಥದ್ದು, ಒಂದು ಮಧ್ಯಪ್ರವೇಶ ಮಾಡಿ ಒಂದು ನೆಲೆ ಕಲ್ಪಿಸಿದ್ದು. ಆ ನಂತರ 1949ರಿಂದ 1967ರವರೆಗೆ ಏನಾಗಿದೆ ನೋಡಿ, ಇಸ್ರೇಲ್ ಸಂಪೂರ್ಣ ಆಕ್ರಮಣ ಮಾಡಿಕೊಂಡು ಪ್ಯಾಲೆಸ್ತೈನ್ ಇಷ್ಟೇ ಉಳಿದಿದೆ. ಕೊನೆಯದಾಗಿ ಇವತ್ತಿನ ಡೇಟಲ್ಲಿ 2012 ಇದು 12ರದ್ದು ಇದೆ. ಇವತ್ತಿನ ಡೇಟಲ್ಲಿ ಏನು ನೋಡಿ, ಮಸುಕಾಗಿ ಏನು ಕಾಣ್ತಾ ಇದೆ, ಈ ಗ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಇದು ಈಗ ಪ್ಯಾಲೆಸ್ತೈನ್ ಅಂತ ಉಳ್ಕೊಂಡಿದೆ. ಅದು ಎರಡು ಜಾಗ ಮಾತ್ರ, ಒಂದು ಗಜಾ ಮತ್ತು ವೆಸ್ಟ್ ಬ್ಯಾಂಕ್. ಈ ಗಜಾ ಅನ್ನೋಂಥದ್ದು, ಗಜಾದಲ್ಲಿ ಈಗ ಆಡಳಿತ ನಡೆಸ್ತಾ ಇರುವಂಥವ್ರಾಗಿರ್ತದೆ ಹಮಾಸ್. ಚುನಾವಣೆ ಮೂಲಕ ಗೆದ್ದು ಆಡಳಿತ ನಡೆಸ್ತಾ ಇರುವಂಥವ್ರಾಗಿರ್ತದೆ ಹಮಾಸ್ನವರು. ಈಗ ನಾವು 1948ರಿಂದ ಇಲ್ಲಿಯವರೆಗೆ ಅಂದರೆ 2014ರವರೆಗೆ ಭಾರತ ತನ್ನ ವಿದೇಶಾಂಗ ನೀತಿಯ ಮೂಲಕ ಬಹಳ ಸ್ಪಷ್ಟವಾಗಿ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ನೆಹರೂರವರು, ಆನಂತರ ಬಂದ ಎಲ್ಲ ಪ್ರಧಾನಿಗಳು, ಮನಮೋಹನ್ ಸಿಂಗ್, ಎಷ್ಟರವರೆಗೆ ಅಂದರೆ ವಾಜಪೇಯಿಯವರು ಆದಿಯಾಗಿ ಪ್ಯಾಲೆಸ್ತೈನಿನ ಸ್ವತಂತ್ರ ರಾಷ್ಟ್ರಕ್ಕೆ, ಅವರ ಸ್ವತಂತ್ರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟುಕೊಂಡು ಬಂದಿದ್ದು. ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಕಳೆದ 7 ದಶಕಗಳಿಂದ ಇಸ್ರೇಲ್ನ ಅತಿಕ್ರಮಣ, ದೌರ್ಜನ್ಯ, ಹಿಂಸಾಚಾರದ ಮೂಲಕ
ತನ್ನ ಪ್ರಾಣಗಳನ್ನು ಒತ್ತೆ ಇಟ್ಟು ತನ್ನ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ, ತನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಮಾಡ್ತಾ ಇದೆಯೋ ಆ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಗೌರವಿಸ್ತೇವೆ. ಪ್ಯಾಲಿಸ್ತೀನ್ ಜನತೆಯೊಂದಿಗೆ ಭಾರತವು ನಿಲ್ಲಬೇಕು ಅನ್ನುವಂಥ ನಿಲುವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇವರ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಗೌರವಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ತನ್ನ ಗೌರವದ ಜೀವನಕ್ಕಾಗಿ ಅವರು ಇದನ್ನು ಸಹಿಸ್ತಾ ಇರುವಂಥದ್ದು. ಸರಿಸುಮಾರು 9,000 ಪ್ಯಾಲಿಸ್ತೀನಿಗಳು ಇವತ್ತು ಇಸ್ರೇಲ್ನ ಜೈಲಿನಲ್ಲಿದ್ದಾರೆ. ವಿನಾಕಾರಣ ನುಗ್ಗೋದು, ಅತಿಕ್ರಮಣ ಮಾಡೋದು. ಹಾಗಾಗಿ ಇವತ್ತು ಈ 9,000 ಜನರನ್ನ ಜೈಲಿನಲ್ಲಿಟ್ಟು ಹಿಂಸೆ ಮಾಡ್ತಾ ಇದೆ ಇಸ್ರೇಲ್. ನಿರಂತರವಾದ ದೌರ್ಜನ್ಯ. ಇವತ್ತು ವಿಶ್ವದ ಕೆಲವು ರಾಷ್ಟ್ರಗಳು ಇಸ್ರೇಲ್ನ ಬೆಂಬಲಕ್ಕೆ ನಿಂತಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೈಗೊಂಡಂತ 28 ಪ್ರಮುಖ ನಿರ್ಣಯಗಳನ್ನು ಇಸ್ರೇಲ್ ಉಲ್ಲಂಘನೆ ಮಾಡಿದೆ. ಯಾರು ಕೂಡ ಇದನ್ನ ಇಸ್ರೇಲನ್ನ ಭಯೋತ್ಪಾದನಾ ರಾಷ್ಟ್ರ ಅಂತ ಕರೀತಾ ಇಲ್ಲ. 28 ವಿಶ್ವಸಂಸ್ಥೆಯ ಒಂದು ಏನು ನಿಯಮಗಳನ್ನು ಅದು ವೈಲೇಟ್ ಮಾಡಿದೆ. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಂತ ಉದ್ದೇಶ ಏನು ಅಂತಂದ್ರೆ, ಬಹಳ ಸಂಕಷ್ಟವಾದ ಒಂದು ಸ್ಥಿತಿಯಲ್ಲಿ ಪ್ಯಾಲಿಸ್ತೀನ್ ಜನತೆ ಇದ್ದಾರೆ. ಅಂದ್ರೆ ಅಲ್ಲಿನ ನಾಗರಿಕರಿಗೆ ಆಹಾರ, ನೀರು, ವಿದ್ಯುತ್, ಪೆಟ್ರೋಲ್ ಇದನ್ನು ಕೂಡ ಸರಬರಾಜು ಮಾಡದಂತೆ ಇವತ್ತು ಇಸ್ರೇಲಿಗಳು ಅತಿಕ್ರಮಣ ನಡೆಸ್ತಾ ಇದ್ದಾರೆ. ಬೇರೆ ರಾಷ್ಟ್ರಗಳಿಂದ ಆಹಾರ ಕೊಡ್ಲಿಕ್ಕೆ, ಮಕ್ಕಳ ಫುಡ್ ಕೊಡ್ಲಿಕ್ಕೆ, ಮೆಡಿಸಿನ್ ಕೊಡ್ಲಿಕ್ಕೆ, ಫ್ಯೂಯಲ್ ಕೊಡ್ಲಿಕ್ಕೆ, ಎಲೆಕ್ಟ್ರಿಸಿಟಿ ಕೊಡ್ಲಿಕ್ಕೆ ಇವತ್ತು ತಡೆ ಒಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಇಸ್ರೇಲ್ ಒಂದು ಭಯೋತ್ಪಾದನಾ ರಾಷ್ಟ್ರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆ ನಡೆಸ್ತಾ ಇದ್ದಂತ ಒಂದು ಶಾಲೆಯ ಮೇಲೆ ಬಾಂಬ್ ಹಾಕಿ ಆ ಶಾಲೆಯಲ್ಲಿ 30 ಮಕ್ಕಳು ಮತ್ತು 12 ವಿಶ್ವಸಂಸ್ಥೆಯ ಸಿಬ್ಬಂದಿಗಳು ಮೊನ್ನೆ ತಾನೇ ತೀರ್ಕೊಂಡ್ರು. ಈ ಅತಿಕ್ರಮಣ, ಈ ದೌರ್ಜನ್ಯ ಇದು ನಿಲ್ಲಬೇಕು. ಮತ್ತು ಅಲ್ಲಿ ನಾಗರಿಕರ ಮೇಲೆ, ಮಕ್ಕಳ ಮೇಲೆ ಯಾವುದೇ ರೀತಿಯಾದಂಥ ಅತಿಕ್ರಮಣ ಆಗದಂತೆ ವಿಶ್ವಸಂಸ್ಥೆ ಆದಿಯಾಗಿ ಇಡೀ ದೇಶಗಳು ಅವರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ. ಇವತ್ತು ವಾಜಪೇಯಿ ಅವರು 1974ರಲ್ಲಿ ಪ್ಯಾಲಿಸ್ತೀನನ್ನ ಒಂದು ಸ್ವತಂತ್ರ ದೇಶ ಅಂತ ಹೇಳಿ ಕನ್ಸಿಡರ್ ಮಾಡಿದಂತ ಅರಬೇತರ ಒಂದು ರಾಷ್ಟ್ರ ಇದೆ, ಅದು ಭಾರತ, ಇಂಡಿಯಾ. ಪ್ಯಾಲಿಸ್ತೀನನ್ನ ಒಂದು ರಾಷ್ಟ್ರ ಅಂತ ಹೇಳಿ, ಒಂದು ಸ್ವತಂತ್ರ ರಾಷ್ಟ್ರ ಅಂತ ಹೇಳಿ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟಂತ ಅರಬೇತರ ರಾಷ್ಟ್ರ ಇದ್ರೆ ಅದು ಭಾರತ. ಆ ರೀತಿಯಾದಂಥ ಸಂಬಂಧ ಆಗಿರ್ತದೆ ಭಾರತ ಮತ್ತು ಪ್ಯಾಲಿಸ್ತೀನ್ ನಡುವೆ. ಇನ್ನೊಂದು ಪ್ರಮುಖ ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಹಲವಾರು ಮಾಧ್ಯಮಗಳು ಪ್ಯಾಲಿಸ್ತೀನಿ ಹೋರಾಟವನ್ನ ಉಗ್ರವಾದಿ ಹೋರಾಟ, ಭಯೋತ್ಪಾದಕರು ಅಂತ ಹೇಳಿ ಬಿಂಬಿಸ್ತಾ ಇದೆ. ಹಮಾಸ್ ಅನ್ನುವಂಥದ್ದು ಗಾಜಾದಲ್ಲಿ ಸ್ವತಂತ್ರವಾಗಿ ಆಯ್ಕೆಯಾಗಿ ಸರ್ಕಾರ ನಡೆಸ್ತಾ ಇರುವಂತಹ ಒಂದು ಪಕ್ಷ, ಆಡಳಿತ ಪಕ್ಷ. ಹಾಗಾಗಿ ಅವರ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಭಯೋತ್ಪಾದಕನ ಹೋಲಿಸಿದ್ರೆ, ಭಾರತದ ಉದಾಹರಣೆಯನ್ನೇ ನಾವು ತೆಗೆದುಕೊಂಡೋಣ. ಬ್ರಿಟಿಷರು ನಮ್ಮನ್ನ ಸರಿಸುಮಾರು 200 ವರ್ಷಗಳ ಕಾಲ ನಮ್ಮನ್ನ ಆಳ್ವಿಕೆ ಮಾಡಿದರು. ಆ ಸಂದರ್ಭದಲ್ಲಿ ಈ ದೇಶ ಸ್ವತಂತ್ರಗೊಳ್ಳಬೇಕು ಅಂತೇಳಿ ಸರಿಸುಮಾರು 200 ವರ್ಷಗಳ ಕಾಲದ ಸುದೀರ್ಘವಾದಂತಹ ಹೋರಾಟ, ಏನು ಟಿಪ್ಪು ಸುಲ್ತಾನ್ರಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸರಿಸುಮಾರು 200 ವರ್ಷಗಳ ಸುದೀರ್ಘ ಸ್ವತಂತ್ರ ಹೋರಾಟದ ಮೂಲಕ ನಾವು ಬ್ರಿಟಿಷರ ಅತಿಕ್ರಮಣದಲ್ಲಿದ್ದಂಥ ಭಾರತವನ್ನು ವಿಮೋಚನೆಗೊಳಿಸಿ ಸ್ವತಂತ್ರ ರಾಷ್ಟ್ರವನ್ನು ಮಾಡಿದ. ಅದೇ ರೀತಿ ಆಗಿರ್ತದೆ ಇವತ್ತು ಪ್ಯಾಲಿಸ್ತೀನಿಯರು ತನ್ನ ಭೂಮಿಗಾಗಿ, ತನ್ನ ಅಸ್ತಿತ್ವಕ್ಕಾಗಿ, ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ಈ ಪ್ಯಾಲಿಸ್ತೀನಿಯರ ಅವರ ಗೌರವಯುತ ಜೀವನಕ್ಕೆ, ಅವರ ನಾಗರಿಕರು ಏನು ಇವತ್ತು ಸಂಕಷ್ಟ ಪಡ್ತಾ ಇದ್ದಾರೆ, ಆ ಸಂಕಷ್ಟದ ಪರವಾಗಿ ಮಾನವೀಯತೆ ಇರುವ ಎಲ್ಲ ದೇಶಗಳು ನಿಲ್ಲಬೇಕು ಅನ್ನುವಂಥ ವಿಚಾರವನ್ನು ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ನಾವು ನಮ್ಮ ನಿಲುವನ್ನು ಪ್ರಕಟಪಡಿಸ್ತಾ ಇದ್ದೇವೆ. ಅದೇ ರೀತಿ ಪ್ಯಾಲಿಸ್ತೀನಿಗಳ ಅವರ ಸ್ವಾತಂತ್ರ್ಯದ ಹೋರಾಟಕ್ಕೆ, ಅವರ ಅಸ್ತಿತ್ವಕ್ಕೆ, ಅವರ ಗೌರವಯುತವಾದಂಥ ಜೀವನಕ್ಕೆ
ಅವರನ್ನು ಗೌರವಿಸ್ತಾ ಆ ಪ್ಯಾಲೆಸ್ತೇನಿಗಳ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಗೌರವಿಸ್ತೇವೆ ಮತ್ತು ಅವರ ಜೊತೆ ನಿಲ್ತೇವೆ ಅನ್ನುವಂತಹ ಒಂದು ನಿಲುವನ್ನು ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ತಮ್ಮ ಮೂಲಕ ಪ್ರಕಟಪಡಿಸ್ತಾ ಇದೆ. ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಈ ಪ್ಯಾಲೆಸ್ತೈನ್ ಪರವಾದಂತಹ ಒಂದು ಸಾಲಿಡಾರಿಟಿ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ನಾವು ಹಮ್ಮಿಕೊಳ್ಬೇಕಾಗಿದೆ ಅಂತಂದರೆ, ಸ್ವಾತಂತ್ರ್ಯ ನಂತರದ ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಪ್ಯಾಲೆಸ್ತೈನ್ನ ಹೇಗೆ ಬೆಂಬಲಿಸ್ಕೊಂಡು ಬಂತಂತಲ್ಲ, ಅದು ಈಗ ಮತ್ತೆ ಮುಂದುವರೆದಿದ್ದರೆ ನಾವು ಇದನ್ನು ವಿಶೇಷವಾಗಿ ಪರಿಗಣಿಸಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗಿರಲಿಲ್ಲ. ಯಾಕಂದರೆ ಸರ್ಕಾರವೇ ಅವ್ರ ಜೊತೆ ನಿಂತಿದೆ ಅನ್ನುವಂಥ ಒಂದು ಸಮಾಧಾನ ಆದರೂ ಇರ್ತಿತ್ತು ನಮಗೆ. ಆದರೆ ಇವತ್ತು ಭಾರತದಲ್ಲಿ ಭಾಳ ವಿಚಿತ್ರ, ವಿಲಕ್ಷಣ ಮತ್ತು ಅಮಾನವೀಯ, ಅಸಹ್ಯ, ಅಬದ್ಧ ಅಂತ ಏನು ಹೇಳ್ತಾರಲ್ಲ, ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗೋಗಿದೆ. ಭಾಳ ದುರಂತ ಅನಿಸುತ್ತೆ ಮತ್ತು ತಮಾಷೆ ಅನಿಸುತ್ತೆ, ಮತ್ತು ಯಾವ ಪದಗಳಲ್ಲೂ ಕರೆಯುವಂಥದ್ದಲ್ಲ. ಇಡೀ ಭಾರತದ ಜನ ಪ್ಯಾಲೆಸ್ತೈನ್ ಪರವಾಗಿ ತನ್ನ ವಿವೇಚನೆಯನ್ನು ಬಳಸ್ತಾ ಇದ್ದಾರೆ. ತಮ್ಮ ಹೃದಯಗಳು ಪ್ಯಾಲೆಸ್ತೈನ್ ಪರವಾಗಿ ಇಡೀ ಭಾರತದ ಜನರ ಮನಸ್ಥಿತಿ ಮಿಡಿತಾ ಇದೆ. ಆದರೆ ಭಾರತದ ಜನರಿಂದ ಆಯ್ಕೆ ಆದಂತಹ ಈ ದೇಶದ ಪ್ರಧಾನಮಂತ್ರಿ ಇಸ್ರೇಲ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಈ ದೇಶದ ಜನರ ಭಾವನೆಗಳಿಗೂ ತನಗೂ ಸಂಬಂಧವೇ ಇಲ್ಲವೇನೋ ಒಂದು ರೀತಿಯ ನಡವಳಿಕೆಯನ್ನ ಈ ದೇಶದ ಪ್ರಧಾನಮಂತ್ರಿ ತೋರ್ತಾ ಇದ್ದಾರೆ ಅಂತಂದ್ರೆ, ಇದಕ್ಕಿಂತಲೂ ದುರಂತ ಮತ್ತೊಂದಿಲ್ಲ. ನೋಡಿ, ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬಿಜೆಪಿಯ ಒಬ್ಬ ಪರಮೋಚ್ಚ ನಾಯಕರಾಗಿದ್ದಂತಹ ವಾಜಪೇಯಿ ಸಮೇತ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ವಿಚಾರಗಳ ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ವಾಜಪೇಯಿ ಅವರು ಪ್ಯಾಲೆಸ್ತೈನ್ ಪರವಾಗಿ ತನ್ನ ವಾದಗಳನ್ನು ಮಂಡಿಸ್ತಾ ಇದ್ರು. ಪ್ಯಾಲೆಸ್ತೈನ್ನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಭಾರತದ ಪರವಾಗಿ ತಮ್ಮ ಧ್ವನಿಯನ್ನು ತೆಗಿತಾ ಇದ್ರು. ಆದರೆ ಇವತ್ತು ಇಡೀ ಭಾರತ ಪ್ಯಾಲೆಸ್ತೈನಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನು, ಸುಮಾರು 40 ಜನ ಮಕ್ಕಳನ್ನ ಬಾಂಬ್ ಹಾಕಿ ಸುಟ್ಟಾಕ್ತಾರೆ ಇಸ್ರೇಲ್ನವರು ಅಂತಂದ್ರೆ, ಅಂತ ಒಂದು ಕ್ರೌರ್ಯದ ವಿರುದ್ಧವಾಗಿ ಇಡೀ ಭಾರತ ಮಿಡಿತಾ ಇರುವಾಗ ಭಾರತದ ಪ್ರಧಾನಮಂತ್ರಿ ನಾನು ಇಸ್ರೇಲ್ ಪರವಾಗಿದ್ದೀನಿ ಅಂತಂದ್ರೆ, ಏನು ಈ ಜನಕ್ಕೂ ಮತ್ತೆ ಈ ಪ್ರಧಾನಮಂತ್ರಿಗೂ ಸಂಬಂಧವೇ ಇಲ್ವಾ ಅನ್ನುವಂಥದ್ದು. ಮತ್ತೆ ಇನ್ನೊಂದು ದುರಂತ ನಿನ್ನೆ ಕರ್ನಾಟಕದಲ್ಲಿ ನಡೆದಿರುವಂಥದ್ದು, ಒಬ್ಬ ಉತ್ತರ ಕರ್ನಾಟಕದ ಸಾಮಾನ್ಯ ಯುವಕ ಪ್ಯಾಲೆಸ್ತೈನ್ ಪರವಾಗಿ ತನ್ನ ಒಂದು ಫೋನು ವಾಟ್ಸಪ್ನ ಸ್ಟೇಟಸ್ನಲ್ಲಿ ಒಂದು ಸಣ್ಣ ವಿಡಿಯೋ ಇಟ್ಕೊಂಡಿದ್ದಕ್ಕೆ ಕರ್ನಾಟಕದ ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಿ ಅವನ ಮೇಲೆ FIR ಮಾಡ್ತಾರೆ ಅಂತಂದ್ರೆ, ಇವ್ರಿಗೆ ಕಾನೂನಿನ ಅರಿವಿದೆಯಾ ಅಂತ. ಯಾವುದಾದ್ರೂ ಒಂದು ದೇಶದ, ಒಂದು ಜನಾಂಗದ, ಒಂದು ಜಾತಿಯ ಒಬ್ಬ ಮನುಷ್ಯನ ಪರವಾಗಿ ನನ್ನ ಹೃದಯ ಮಿಡಿಯುತ್ತೆ, ಆತನಿಗೆ ನ್ಯಾಯ ಕೇಳ್ತೀವಿ ಅಂತಂದ್ರೆ ಇದೊಂದು ಕ್ರೈಮ್ ಅನ್ನೋ ರೀತಿಯಲ್ಲಿ FIR ಆಗ್ತಾರೆ ಅಂತಂದ್ರೆ, ಈ ದೇಶದ ಯಾವ ಕಾನೂನು, ಯಾವ IPC, ಯಾವ CRPC ಈ ಥರದ್ದೊಂದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ FIR ಹಾಕಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ನೋಡಿದ್ರೆ ಜಾತ್ಯತೀತ ಅನಿಸ್ಕೊಳ್ಳುವಂತಹ ಸರ್ಕಾರ ಈ ಕರ್ನಾಟಕದಲ್ಲಿದೆ, ಮತ್ತೆ ರಾಷ್ಟ್ರೀಯವಾದಿ ಅನಿಸ್ಕೊಳ್ಳುವಂತಹ ಮನಸ್ಥಿತಿಯವರು ಈ ಕೇಂದ್ರ ಸರ್ಕಾರವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಜನಕ್ಕೆ ನ್ಯಾಯ ಇಲ್ಲ. ಪ್ಯಾಲೆಸ್ತೈನಲ್ಲಿ ಇವತ್ತು ನಿಜವಾಗ್ಲೂ ಏನಾಗ್ತಾ ಇದೆ ಅಂತಂದ್ರೆ, ಮತ್ತೆ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ, ನನ್ನ ಮನೆಗೆ ಆಶ್ರಯ ಇಲ್ಲ ಅಂತ ಬಂದು ಸೇರ್ಕೊಂಡಂಥವ್ರು, ಅದರಲ್ಲೂ ಕೂಡ ಎಂಥ ಸಂದರ್ಭದಲ್ಲಿ ಅವ್ರು ಬಂದಿದ್ದು ಅಂತಂದ್ರೆ, ಹಿಟ್ಲರನ ಕ್ರೌರ್ಯಕ್ಕೆ ಒಳಗಾಗಿ, ಮಾನವೀಯತೆ ಅಂದ್ರೆ ಏನು, ಒಂದಿಷ್ಟು ಮಾನವೀಯತೆಯ ಲವಲೇಶದ ಸೋಂಕಾದ್ರೂ ತಗೊಳುತ್ತೇನೋ ನಮಗೆ, ಅದರ ಉಸಿರಾಟದಿಂದ ಬದುಕೋಗ್ತೀವಿ ನಾವು ಅಂತ ಪರಿತಪಿಸ್ತಾ ಇದ್ದಂತಹ ಜನರನ್ನ ಇಂಗ್ಲೆಂಡ್ ಮತ್ತು ಅಮೆರಿಕದವರು ಅಟ್ಲೀಸ್ಟ್ ಇಲ್ಲಿ ಬದುಕೊಳ್ರಿ ಹೋಗ್ಲಿ ಅಂತ ತಂದು ಬಿಟ್ಟಂತ ಜಾಗನ ಆಕ್ರಮಿಸ್ಕೊಂಡು ಇವತ್ತು ಅದೇ ಹಿಟ್ಲರ್ನ ಕ್ರೌರ್ಯವನ್ನ ಸರಿಗಟ್ಟುವಂತಹ ಒಂದು ಕ್ರೌರ್ಯವನ್ನ ಪ್ಯಾಲೆಸ್ತೈನರ ಮೇಲೆ ಇದೇ ಇಸ್ರೇಲ್ ಯಾವ ಶಿಕ್ಷೆಯನ್ನು ಅನುಭವಿಸಿ ಬಂದ್ರು, ಯಾವ ಅಧಿಕಾರದ ದಾಹಕ್ಕೆ ಈಡಾಗಿ ಇವರು ನರ್ಕವನ್ನು ಅನುಭವಿಸಿದ್ರು, ಆ ಸಮುದಾಯದ ಜನ ಬಂದು ಇನ್ನೊಂದು ಆಶ್ರಯ ಕೊಟ್ಟಂತಹ ಆಶ್ರಯದಾತ ಸಮುದಾಯವನ್ನ ಚಿತ್ರಹಿಂಸೆ ಮಾಡಿ ಕೊಲ್ಲೋದು, ಬಾಂಬ್ ಹಾಕೋದು ಅಂತಂದ್ರೆ ಇದು ಯಾವ ಭಯೋತ್ಪಾದನೆಗೂ ಕೂಡ ಕಮ್ಮಿ ಏನಲ್ಲ. ಹಾಗಾಗಿ ನಮ್ಮ ಪಕ್ಷದಿಂದ ನಮ್ಮ ಒಂದು ಆಗ್ರಹ ಇದೆ, ಭಾರತ ದೇಶ ಈ ಕೂಡಲೇ ಪ್ಯಾಲೆಸ್ತೈನ್ ಪರವಾಗಿ ನಿಲ್ಲುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ಯಾಕೆಂತಂದ್ರೆ 1948ರಲ್ಲಿ ಅವರಿಗೆ ನಿರಾಶ್ರಿತರಾಗಿ ಕೇವಲ ಜೀವವನ್ನು ಉಳಿಸ್ಕೊಂಡು ಅನ್ನವನ್ನು ಉಡ್ಕೊಂಡು ಬಂದಂತಹ ಜನಕ್ಕೆ ಆಶ್ರಯ ಕೊಟ್ಟಂಥವ್ರು ಜನ ಪ್ಯಾಲೆಸ್ತೈನವರು. ಇವತ್ತು ಅವರನ್ನೇ ಕೊಲ್ಲುವಂಥದ್ದು, ಅವರನ್ನೇ ಮನೆಯಿಂದ ಆಚೆ ಹಾಕೋದು, ಅವರಿಗೆ ಗಡಿಗಳನ್ನು ನಿರ್ಮಿಸಿ ಅಲ್ಲಿಂದ ಹೊರಗಡೆ ಬರಬೇಡದು ಅನ್ನುವಂಥ ನಿಯಂತ್ರಣವನ್ನು ಇರೋದು, ಸಾವಿರಾರು ಸಂಖ್ಯೆಯ ಜನರನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಟವ್ರನ್ನ ಚಿತ್ರಹಿಂಸೆ ನೀಡುವಂಥದ್ದು, ಇದು ಯಾವುದೇ ಕಾರಣಕ್ಕೂ ಕ್ಷಮಿಸುವಂಥದ್ದಲ್ಲ. ವಿಶ್ವಸಂಸ್ಥೆ ಬಹಳಷ್ಟು ನಿರ್ಣಯಗಳನ್ನ ತಗೊಂಡು ಅಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತ ಹೊರಟಾಗೂ ಕೂಡ ಇಸ್ರೇಲ್ ಇಲ್ಲಿವರೆಗೂ ಕೂಡ ಅದನ್ನು ಮಾನ್ಯ ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ಅದನ್ನೊಂದು ಭಯೋತ್ಪಾದಕ ರಾಷ್ಟ್ರ ಅಂತ ತೀರ್ಮಾನ ಮಾಡಿ ಇಸ್ರೇಲ್ ವಿರುದ್ಧ ಬಹಳ ದೊಡ್ಡ ಕ್ರಮವನ್ನು ವಹಿಸಬೇಕು ಅನ್ನುವಂತಹ ಒತ್ತಾಯವನ್ನ ನಾವು ನಮ್ಮ ಪಕ್ಷದ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ಇನ್ನು ಒಂದು ಪ್ರಮುಖ ವಿಚಾರ ನಿಮಗೆ ನಾನು ಹೇಳಬೇಕು. ಈ ಹಮಾಸ್ ಅನ್ನ ಯಾರು ಬೆಳೆಸಿದ್ರು ಅನ್ನೋಂಥದ್ದು ಬಹಳ ಮುಖ್ಯ. ಇದು ಒಂದು ಸಣ್ಣ
ಗುಂಪಾಗಿತ್ತು. ಪ್ಯಾಲೆಸ್ತೇನ್ ಲಿಬರೇಷನ್ ಆರ್ಗನೈಸೇಷನ್, ಯಾಸಿರ್ ಅರಫಾತ್ ಅವರು ಏನು ಪ್ಯಾಲೆಸ್ತೇನ್ ಲಿಬರೇಷನ್ ಆರ್ಗನೈಸೇಷನ್ ಏನಿತ್ತು ಅದಾಗಿತ್ತು. ಆ ಆ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಹೋರಾಟ ಮಾಡ್ತಾ ಇದ್ದಂಥದ್ದು ನಿಮ್ಗೆ ಗೊತ್ತಿದೆ. ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೂಡ ಅವರ ಒಂದು ಬೆಳವಣಿಗೆಗಳನ್ನ ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಅಮೆರಿಕ ಆಫ್ಘಾನಿಸ್ತಾನಲ್ಲಿ ತಾಲಿಬಾನನ್ನ ಬೆಳೆಸ್ತೋ, ಕೌಂಟರ್ ಸ್ಟ್ರಾಟರ್ಜಿ ಆಗಿ ಹಮಾಸನ್ನ ಬೆಳೆಸಿದ್ದು ಇಸ್ರೇಲಿಗಳೇ. ಇಸ್ರೇಲ್ ಆಗಿರ್ತದೆ ಹಮಾಸನ್ನ ಒಂದು ಕೌಂಟರ್ PLOಗೆ ಕೌಂಟರ್ ಸ್ಟ್ರಾಟರ್ಜಿ ಆಗಿ ಬಳಸಿದ್ದು. ಆ ಕೌಂಟರ್ ಸ್ಟ್ರಾಟರ್ಜಿ ಏನಾಗಿದೆ ಇವತ್ತು ಮುಳುವಾಯಿತು. ಅವರ ಸ್ಟ್ರಾಂಗ್ ಹೋಲ್ಡ್ ಆದ್ರು, ಅವರು ರಾಜಕೀಯ ಪ್ರಾತಿನಿಧ್ಯ ಪಡೆದು ಇವತ್ತು ಗಾಜಾ ಪಟ್ಟಿಯಲ್ಲಿ ಅಧಿಕಾರದಲ್ಲಿದ್ದಾರೆ. ಇದೇ ರೀತಿ ಅಫ್ಘಾನ್ನಲ್ಲಿ ತಾಲಿಬಾನನ್ನ ಬಳಸಿದ್ದು ಕೂಡ ಕೌಂಟರ್ ಸ್ಟ್ರಾಟರ್ಜಿ ಆಗಿ ಇದೇ ಅಮೆರಿಕನ್ನರು ಮತ್ತು ಐರೋಪ್ಯ ಸಮುದಾಯ. ಹಾಗಾಗಿ ಇವತ್ತೇನಾಯ್ತು, ಅವರು ಕೌಂಟರ್ ಸ್ಟ್ರಾಟರ್ಜಿಗೆ ಮಾಡಿದ್ದು ಅವರೇ ಅಧಿಕಾರಕ್ಕೆ ಬಂದರು. ತಾಲಿಬಾನ್ ಒಂದು ಕಾಲದಲ್ಲಿ ತಾಲಿಬಾನನ್ನು ಕೂಡ ಉಗ್ರವಾದಿಗಳು ಅಂತ ಹೇಳ್ತಿದ್ದ ಭಾರತ ಇವತ್ತು ತಾಲಿಬಾನ್ಗಳ ಸರ್ಕಾರಕ್ಕೆ ಅಲ್ಲಿನ ಅಧಿಕೃತವಾಗಿ ಒಪ್ಪಿ ಅವರಿಗೆ 200 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದನ್ನು ಕೂಡ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. 200 ಕೋಟಿ ರೂಪಾಯಿ ಧನ ಸಹಾಯ ಮಾಡಿದ್ದು ತಾಲಿಬಾನ್ ಸರ್ಕಾರಕ್ಕೆ. ಹಾಗಾಗಿ ಇದು ಏನು ಕೌಂಟರ್ ಸ್ಟ್ರಾಟರ್ಜಿ ಅಂತೇಳಿ ಬಳಸಿದಂಥ ಹಮಾಸೆ ಇವತ್ತು ಅಧಿಕಾರ ಪಡೆದು ಅವರ ಮೇಲೆ ಇವತ್ತು ಅವರ ಸ್ವಾತಂತ್ರ್ಯದ ಹೋರಾಟ ಏನಿದೆ ಅದನ್ನ ಕೈಗೆತ್ತಿಕೊಂಡಿದೆ ಗಾಜಾದ್ದು. ಈ ವಿಚಾರವನ್ನು ಕೂಡ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಏನಾದ್ರೂ ಇದ್ರೆ ಕೇಳಿ. ಇಸ್ರೇಲ್ ಆಗ ಹಮಾಸ್ ಇರಲಿಲ್ಲ. ಆಗ ಯಾಸಿರ್ ಅರಫಾತ್ ಅವರ ನೇತೃತ್ವದಲ್ಲಿ PLO ಇತ್ತು, ಪ್ಯಾಲೆಸ್ತೇನ್ ಲಿಬರೇಷನ್ ಆರ್ಗನೈಸೇಷನ್ ಅಂತ ಹೇಳಿ. ಅದು ಆಗ ದೊಡ್ಡ ಮಟ್ಟದ ಹೋರಾಟ ವಿಶ್ವಸಂಸ್ಥೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಿದ್ದು ಈ ಒಂದು ಲಿಬರೇಷನ್ಗೋಸ್ಕರ. ಆ ಸಂದರ್ಭದಲ್ಲಿ ಅವ್ರನ್ನ ತಡೀಲಿಕ್ಕೆ ಅಥವಾ ಅವ್ರನ್ನ ಕೌಂಟರ್ ಸ್ಟ್ರಾಟರ್ಜಿ ಮಾಡಲಿಕ್ಕೆ ಇನ್ನೊಂದು ಗುಂಪನ್ನ ಅಲ್ಲಿ ಹುಟ್ಟು ಹಾಕಿದ್ರು. ಅವರ ಅಸ್ತಿತ್ವವನ್ನ ಅವರ ಪ್ರಭಾವವನ್ನು ಕಡಿಮೆಗೊಳಿಸಲಿಕ್ಕೆ ಇಸ್ರೇಲ್ ಹುಟ್ಟು ಹಾಕಿದ್ದೆ ಹಮಾಸ್. ಆ ನಂತರದ ಚರಿತ್ರೆಯಲ್ಲಿ ಹಮಾಸ್ ಏನಾಯ್ತು, ತೀವ್ರವಾಗಿ ಬೆಳವಣಿಗೆ ಒಂದು PLO ಅಲ್ಲಿ ವೀಕ್ ಆಯಿತು. ಯಾಸಿರ್ ಅರಫಾತ್ ಅವರು ತೀರ್ಕೊಂಡ್ರು. ಆ ನಂತರ ಹಮಾಸ್ ಪ್ರವರ್ಧಮಾನಕ್ಕೆ ಬಂದು ಅವರೇ ಒಂದು ಆಡಳಿತದ ಭಾಗ ಆದ್ರು. ನೋಡಿ, ನಾವು ಹೇಳ್ತಾ ಇರುವಂಥದ್ದು ಪ್ಯಾಲೆಸ್ತೇನ್ ಜನತೆಗೆ ಆಗಿರ್ತದೆ ನಮ್ಮ ಬೆಂಬಲ ಇರುವಂಥದ್ದು. ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿನ ಸಿವಿಲಿಯನ್ಸ್, ಅಲ್ಲಿನ ಮಕ್ಕಳು. ನೋಡಿ, ವಿಶ್ವಸಂಸ್ಥೆ ನಡೆಸ್ತಾ ಇದ್ದಂತಹ ಒಂದು ಶಾಲೆಯ ಮೇಲೆ ಬಾಂಬ್ ಹಾಕಿ ವಿಶ್ವಸಂಸ್ಥೆ 12 ಉದ್ಯೋಗಿಗಳು ಸಾಯ್ತಾರೆ, 30 ಮಂದಿ ಮಕ್ಕಳು ಸಾಯ್ತಾರೆ ಅಂತಂದ್ರೆ ಇವತ್ತು ನಾವು ಇಲ್ಲಿ ಇಡೀ ವಿಶ್ವಸಂಸ್ಥೆಗೆ ಮತ್ತು ಇಡೀ ಭಾರತಕ್ಕೆ ಎಲ್ಲರೂ ಕೂಡ ನಾವು ಆಗ್ರಹಿಸ್ತಿದ್ದೇನೆ ಅಂತಂದ್ರೆ ಇವತ್ತು ಸಂಪೂರ್ಣವಾಗಿ ಪ್ಯಾಲೆಸ್ತೇನ್ಗೆ ದಿಗ್ಬಂಧನ ಹಾಕಿದ್ದಾರೆ. ಸುತ್ತ ಡೀಸೆಲ್ ಪೆಟ್ರೋಲ್ ಹೋಗೋಗಿಲ್ಲ, ವಿದ್ಯುತ್ ಹೋಗೋಗಿಲ್ಲ, ಫುಡ್ ಹೋಗೋಗಿಲ್ಲ, ನೀರು ಹೋಗೋಗಿಲ್ಲ, ಎಲ್ಲವನ್ನೂ ದಿಗ್ಬಂಧನ. ಅದು ಇಡೀ ಅಲ್ಲಿನ ಜನತೆಗೆ ಅದು ಅನ್ವಯಿಸುತ್ತೆ. ಇಲ್ಲಿ ಅವ್ರು ಏನು ಕೇಳ್ತಾ ಇರೋದು, ಅವರ ಡಿಮಾಂಡ್ ಏನು ಅಂತಂದ್ರೆ 150 ಜನ ಏನು ಇತ್ತೀಚೆಗೆ ಆರ್ಮಿ ಬೇಸ್ಗೆ ನುಗ್ಗಿ ಕ್ಯಾಪ್ಚರ್ ಮಾಡಿದ್ದಾರೆ 150 ಜನರನ್ನ, ಅವ್ರನ್ನ ಬಿಡಿ ಅಂತ ಹೇಳಿ. ಅವ್ರನ್ನ ಬಿಡಿ ಅಂತ ಹೇಳಲಿಕ್ಕೆ ಇಷ್ಟು ದೊಡ್ಡ ದಿಗ್ಬಂಧನ ವಹಿಸ್ಬೇಕಾ? ನಿಮ್ಮ ಹತ್ರ 9,000 ಜನ ಇದ್ದಾರೆ. 9,000 ಪ್ಯಾಲೆಸ್ತೇನಿಯರು ಇವತ್ತು ಇಸ್ರೇಲ್ನ ಜೈಲಿನಲ್ಲಿದ್ದಾರೆ. ಅವ್ರನ್ನ ಬಿಟ್ರ ನೀವು? ಹಾಗಾಗಿ ನಾಗರಿಕರ ಹಿತರಕ್ಷಣೆ ಇಲ್ಲಿ ಮುಖ್ಯ ಆಗ್ತದೆ. ಇನ್ನೊಂದು ಪ್ರಮುಖ ವಿಚಾರ ಪ್ರಸ್ತಾಪಿಸಿ ನಾವು ಮುಗಿಸೋಣ. ಏನು ಇಸ್ರೇಲ್ನಲ್ಲಿರುವ ಮತ್ತು ಆ ಯುದ್ಧ ಪೀಡಿತ ಜಾಗದಲ್ಲಿರುವಂತಹ ಭಾರತೀಯರೇನಿದ್ದಾರೆ, ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅದನ್ನು ಹೇಳಿದೆ. ತಕ್ಷಣ ಎಷ್ಟು ನಮ್ಮ ಭಾರತೀಯರಿದ್ದಾರೆ, ವಿಶೇಷವಾಗಿ ಕನ್ನಡಿಗರೇನಿದ್ದಾರೆ, ಹಲವಾರು ಜಿಲ್ಲೆಗಳ ಉತ್ತರ ಕನ್ನಡ ಈ ಭಾಗದ ತುಂಬ ಜನ ಅಲ್ಲಿ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬರುವಂತಹ ಜವಾಬ್ದಾರಿಯನ್ನ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಮಾಡಬೇಕು ಅಂತಲೂ ಕೂಡ ನಾವಿವತ್ತು ಆಗ್ರಹಿಸ್ತೇವೆ. ಭಾರತ ಯಾಕೆ ಒಂದು ದೇಶದ ಪರವಾಗಿ ನಿಲ್ಲಬೇಕು? ಮುಂಚೆಯಿಂದನೂ ಆರಂಭದಿಂದನೂ ಅಲಿಪ್ತ ನೀತಿಯನ್ನೇ ಅನುಸರಿಸಬಹುದು. ಹೌದು, ಅದನ್ನೇ ಈಗ ಅನುಸರಿಸಬಹುದಲ್ಲ, ಯಾಕೆ ಒಂದು ದೇಶದ ಪರವಾಗಿ ನಿಲ್ಲಬೇಕು? ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ಪ್ಯಾಲೆಸ್ತೇನ್ನ ಬೆಂಬಲ ಇವತ್ತಿನ 1900 ಅದೇ ನಾನು ಹೇಳ್ತಲ್ಲ, ಈಗಾಗಲೇ ಹೇಳಿದೆ, 1974ರಲ್ಲಿ ಪ್ಯಾಲೆಸ್ತೇನನ್ನ ಒಂದು ರಾಷ್ಟ್ರ, ಸ್ವತಂತ್ರ ರಾಷ್ಟ್ರ ಅಂತ ಹೇಳಿ ಬೆಂಬಲಿಸಿದ ಅರಬ್ ಲೀಗ್ ಅಲ್ಲದೆ ಬೆಂಬಲಿಸಿದ ಒಂದೇ ಒಂದು ರಾಷ್ಟ್ರ ಇದ್ರೆ ಅದು ಭಾರತ. ಆ ನಿಲುವಾಗಿತ್ತು ಪ್ಯಾಲೆಸ್ತೇನ್ನ ಬಗ್ಗೆ. ಆದರೆ ಇವತ್ತು ಇಸ್ರೇಲ್ ಅದನ್ನ ಹೊಡೆತಾ ಹೋದ್ರೆ ತುಂಬ, ಇಸ್ರೇಲ್ನ ಯಾಕೆ ಬೆಂಬಲಿಸಿದೆ ಅದರ ಹಿಂದೆ ತುಂಬ ಇದೆ. ಅದರ ಹಿಂದೆ ಅದಾನಿಯ ಬಿಸ್ನೆಸ್ ಇದೆ. ಇಸ್ರೇಲನ್ನ
ಮೋದಿಯವರು ಬೆಂಬಲಿಸುವ ಕಾರಣ ಏನು ಅಂತಂದರೆ ಇಸ್ರೇಲ್ನೊಂದಿಗಿನ ಅದಾನಿಯ ಬಿಸ್ನೆಸ್, ಆ ಇಸ್ರೇಲ್ನ ಮೂಲಕ ಮಧ್ಯಪ್ರಾಚ್ಯ, ಅಲ್ಲಿ ಅವರ ವಿಚಾರಗಳ ತುಂಬ ಇದೆ, ಅದರ ಹಿಸ್ಟ್ರಿ ಇವತ್ತು ಮಾತಾಡೋಕ್ಕಾಗಲ್ಲ. ಇವೆಲ್ಲವೂ ಕೂಡ ಹಿತಾಸಕ್ತಿಗಳು ಅಡಗಿದೆ. ಮತ್ತು ಇನ್ನೊಂದೇನು ಅಂತಂದರೆ ಅವರು ಇಸ್ರೇಲಿಗರು ಈ ಪ್ಯಾಲೆಸ್ತೇನ್ ಅಂದರೆ ಅವರ ಮುಸ್ಲಿಮರ, ಅದೊಂದು ಮುಸ್ಲಿಂ ರಾಷ್ಟ್ರವಾಗಿದೆ, ಮುಸ್ಲಿಂ ದ್ವೇಷ ಅನ್ನೋಂಥ ಕಾರಣಕ್ಕೆ ಇದೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಮತ್ತು ಇವತ್ತು ದ್ವಿಮುಖನೀತಿ ಎರಡು, ನಿನ್ನೆ ಕೂಡ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಪ್ಯಾಲೆಸ್ತೇನ್ ಸ್ವತಂತ್ರ ರಾಷ್ಟ್ರ ಆಗಬೇಕು ಅನ್ನುವಂತಹ ನಿಲುವನ್ನು ಕೂಡ ನಿನ್ನೆ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅದರೊಟ್ಟಿಗೆ ನಾವು ಇಸ್ರೇಲನ್ನು ಬೆಂಬಲಿಸ್ತೀವಿ ಅಂತಲೂ ಕೂಡ ಹೇಳಿದೆ. ಒಂದು ದ್ವಂದ್ವ ರೀತಿಯಲ್ಲಿ ಇವರ ಹೇಳಿಕೆಗಳಿದೆ. ಮತ್ತು ಹಲವಾರು ಪಕ್ಷಗಳು, ಕಾಂಗ್ರೆಸ್ ಕೂಡ ತನ್ನ ನಿಲುವನ್ನು ಆಲ್ರೆಡಿ ಪ್ರಕಟಿಸಿದೆ, ನಾವು ಪ್ಯಾಲೆಸ್ತೇನರ ಜನರ ಜೊತೆಯಲ್ಲಿರ್ತೀವಿ. CPM-CPMಗಳು ಕೂಡ ತನ್ನ ನಿಲುವನ್ನು ಪ್ರಕಟಿಸಿವೆ. ನಾವು ಒಟ್ಟಾರೆಯಾಗಿ ಪ್ಯಾಲೆಸ್ತೇನಿಗಳ ಸ್ವಾತಂತ್ರ್ಯ ಹೋರಾಟ, ಅವರ ಘನತೆ ಜೀವನ ಮತ್ತು ಅವರ ರಕ್ಷಣೆ, ಅಲ್ಲಿನ ಮಕ್ಕಳ ನಾಗರಿಕರ ರಕ್ಷಣೆಗೆ ತಕ್ಷಣ ಭಾರತ ಮಧ್ಯಪ್ರವೇಶಿಸಬೇಕು ಮತ್ತು ವಿಶ್ವದ ಎಲ್ಲ ರಾಷ್ಟ್ರಗಳು ಅವರ ಜೊತೆ ಈ ಸಂಕಷ್ಟ ಸಂದರ್ಭದಲ್ಲಿ ನಿಲ್ಲಬೇಕು ಅಂತೇಳಿ ಮನವಿ ಮಾಡ್ತಾರೆ.